ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಅಯೋಧ್ಯೆ ರಾಮ ಮಂದಿರದಲ್ಲಿ ದೇಣಿಗೆ ಕಳ್ಳತನ ಆಗೇ ಇಲ್ವಾ? ಆಗಿದೆ. ಎಷ್ಟು ಕೋಟಿ ದೇಣಿಗೆ ಕಳ್ಳತನ ಆಗಿದೆ ಯಾರಿಗೂ ಗೊತ್ತಿಲ್ಲ. ಅದು SIT ತನಿಖೆಯಲ್ಲೇ ಗೊತ್ತಾಗಬೇಕು. ಆದ್ರೆ ಈ ಹಿಂದೆ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಾ ಇದ್ದವರು, ಬಾಬ್ರಿ ಮಸೀದಿ ಕಟ್ಟಲೇಬೇಕು ಅಂತ ವಾದ ಮಾಡ್ತಾ ಇದ್ದವರು, ರಾಮ ಮಂದಿರ ಉದ್ಘಾಟನೆಗೆ ಕರೆದ್ರೂ ಹೋಗದವರು, ಕರಸೇವಕರ ಮೇಲೆ ಗುಂಡಿನ ದಾಳಿ ನಡೆಸಲಿಕ್ಕೆ ಆದೇಶ ನೀಡಿದವರು, ಈಗ ಅಂಥವರಿಗೆಲ್ಲ ರಾಮ ಅಯೋಧ್ಯೆ ಬಗ್ಗೆ ಎಂಥ ಭಕ್ತಿ, ಎಂಥ ಪ್ರೀತಿ. ಅಬ್ಬಬ್ಬಾ, ಇವರಿಗೆಲ್ಲ ಅಯೋಧ್ಯೆ ರಾಮನ ಮೇಲೆ ಭಕ್ತಿ ಬರಲಿಕ್ಕೆ ದೇಣಿಗೆ ಕಳ್ಳತನವೇ ಆಗ್ಬೇಕಾಯ್ತು ನೋಡಿ. ರಾಮ ಮಂದಿರದಲ್ಲಿ ದೇಣಿಗೆ ಕಳ್ಳತನ ಎಷ್ಟು ಆಗಿದೆಯೋ ಯಾರಿಗೂ ಗೊತ್ತೇ ಇಲ್ಲ. ಅದು ಒಬ್ಬೊಬ್ಬರದು ಒಂದೊಂದು ಆರೋಪ. ಮೊದಲು ಹಿಂದೂ ಸಂಘಟನೆಗಳೇ 7-8 ಕೋಟಿ ಕಳ್ಳತನ ನಡೆದಿದೆ ಅಂತ ಆರೋಪ ಮಾಡಿದ್ದು. ಅದಾದ ಬಳಿಕ ಅಖಿಲೇಶ್ ಯಾದವ್ 200 ಕೋಟಿ ಕಳ್ಳತನ ಅಂದ್ರು. ಅದಾದ ಬಳಿಕ ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಸಂಸದ ಸಂಜಯ್ ರಾವತ್ 1,000 ಕೋಟಿ ಕಳ್ಳತನ ಅಂದ್ರು. ಇನ್ನು ಅರವಿಂದ್ ಕೇಜ್ರಿವಾಲ್ ಸಾವಿರಾರು ಕೋಟಿ ಅಕ್ರಮ ಅಂದ್ರು. ಈಗ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ 20,000 ಕೋಟಿ ಕಳ್ಳತನ ಅಂತಾರೆ. ಈ ಆರೋಪ ಮಾಡಿದವರ ಕಡೆ ಒಂದು ದಾಖಲೆ ಆದ್ರೂ ಇದೆಯಾ? ಆದ್ರೂ ಬಾಯಿಗೆ ಬಂದಂತೆ ಆರೋಪ ಮಾಡ್ತಾನೆ ಇದ್ದಾರೆ. ಆರೋಪ ಮಾಡ್ಲಿ, ಆದ್ರೆ ಒಂದೇ ಒಂದು ದಾಖಲೆ ಇಟ್ಟಾದ್ರೂ ಮಾತಾಡ್ಬೇಕಲ್ವಾ? ಸಾವಿರಾರು ಕೋಟಿ ಅಂದ್ರೆ ಲೆಕ್ಕವೇ ಇಲ್ವಾ? ವೀಕ್ಷಕರೇ, ರಾಮ ಮಂದಿರ ಉದ್ಘಾಟನೆ ಆಗಿದ್ದು ಯಾವಾಗ? ಜನವರಿ 2024. ಇವರಿಗೂ ಎಷ್ಟು ದಿನ ಆಯ್ತು? ಒಂದು 900 ದಿನ ಅಂತ ಅಂದ್ಕೊಳ್ಳಿ. SIT ತನಿಖೆಯಲ್ಲಿ ಈವರೆಗೂ ಗೊತ್ತಾಗಿದ್ದೇನು? ದೇಣಿಗೆ ಕಳ್ಳತನ ಗೊತ್ತಾಗುವ ಮುನ್ನ 14ರಿಂದ 16 ಲಕ್ಷ ದೇಣಿಗೆ ಹಣ ಬ್ಯಾಂಕಿಗೆ ಡೆಪಾಸಿಟ್ ಆಗಿತ್ತು. ದೇಣಿಗೆ ಕಳ್ಳತನ ಗೊತ್ತಾದ ಮೇಲೆ 18ರಿಂದ 24 ಲಕ್ಷದವರೆಗೂ ಹಣ ಡೆಪಾಸಿಟ್ ಆಗಿದೆ. ಅಂದ್ರೆ ಇದರ ಅರ್ಥ ಏನು? ಪ್ರತಿದಿನ ಒಂದು ಅಂದಾಜಿನ ಪ್ರಕಾರ 8 ಲಕ್ಷ ಲೂಟಿ ಆಗಿರ್ಬೋದು. ರಾಮ ಮಂದಿರ ಉದ್ಘಾಟನೆಯಾಗಿ 900 ದಿನ ಆಯ್ತು ಅಂದ್ಕೊಳ್ಳಿ. ಮೊದಲ ದಿನದಿಂದಲೂ 8 ಲಕ್ಷ ಕಳ್ಳತನ ಮಾಡಿದ್ದಾರೆ ಅಂದ್ಕೊಳ್ಳಿ. ಎಷ್ಟಾಗುತ್ತೆ? ಮೊದಲ ದಿನದಿಂದಲೂ 8 ಲಕ್ಷ ಕಳ್ಳತನ ಮಾಡಿದ್ರು 72 ಕೋಟಿ ಕಳ್ಳತನ ಆಗಿರ್ಬೋದು. ವಿಪಕ್ಷಗಳು ಆರೋಪ ಮಾಡ್ತಿರೋದೇನು? ಸಾವಿರಾರು ಕೋಟಿ ಕಳ್ಳತನ ಅಂತೆ. ಇದು ರಾಮನ ಮೇಲೆ ಸಿಟ್ಟ ಅಥವಾ UP CM ಯೋಗಿ ಆದಿತ್ಯನಾಥ್ ಅವರ ಮೇಲಿನ ರಾಜಕೀಯ ದ್ವೇಷವಾ? ಮುಂದಿನ ವರ್ಷ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಹೀಗೆ ಎಲ್ಲಾ ವಿಪಕ್ಷ ನಾಯಕರು ಸ್ಪರ್ಧೆಗೆ ಇಳಿದವರಂತೆ ಆರೋಪ ಮಾಡ್ತಾ ಇದ್ದಾರೆ. ಅಯೋಧ್ಯೆ ಬಗ್ಗೆ ಅಖಿಲೇಶ್ ಯಾದವ್ ಇಷ್ಟೆಲ್ಲ ಆರೋಪ ಮಾಡ್ತಾರಲ್ವಾ? ಒಂದು ಬಾರಿಯಾದ್ರೂ ಅಯೋಧ್ಯೆಗೆ ಹೋಗಿದ್ದಾರೆ ಇವರು? ಇಲ್ಲ. ಅಖಿಲೇಶ್ ಯಾದವ್ CM ಆದಾಗ ಅಯೋಧ್ಯೆಗೆ ಒಂದಾದ್ರೂ ಯೋಜನೆಯನ್ನ ಕೊಟ್ಟಿದ್ದಾರ? ಅವರ ತಂದೆ ಕಾಲದಲ್ಲಿ ಕರಸೇವಕರ ಮೇಲೆ ಗುಂಡಿನ ದಾಳಿಗೆ ಆದೇಶ ನೀಡಿದ್ದು ಇವರೇ ಅಲ್ವಾ? ಈಗ ರಾಮ ಭಕ್ತಿ ಅಯೋಧ್ಯೆ ಅಂತೆಲ್ಲ ಮಾತಾಡ್ತಾರೆ. ಆದ್ರೆ ಅಖಿಲೇಶ್ ಜಿ ಉತ್ತರ ಪ್ರದೇಶದ ಜನ ಯಾವುದನ್ನು ಮರ್ತಿಲ್ಲ, ನೆನ್ಪಿರ್ಲಿ. ನಮ್ಮ ಕರ್ನಾಟಕದಲ್ಲೂ ವಾಲ್ಮೀಕಿ ನಿಗಮದ ಹಗರಣ ಆಯ್ತಲ್ವಾ? ಎಷ್ಟು ಕೋಟಿ ಲೂಟಿ ಅಂತ ಹೇಳಿ? 187 ಕೋಟಿ. ಅದರಲ್ಲಿ ಸ್ವಲ್ಪ ಹಣ ರಿಕವರಿ ಆಗಿದೆ ಅಂತೆ. ಜನರ ಮಾಹಿತಿಗೆ ಹೇಳಿದೆ ಅಷ್ಟೇ. ವೀಕ್ಷಕರೇ, ನೆನೆ ಅಯೋಧ್ಯೆ ಟ್ರಸ್ಟ್ ಮಹಂತ ನೃತ್ಯ ಗೋಪಾಲ್ ದಾಸ್ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆಸಿತು. ನಿನ್ನೆ ನಡೆದ ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಯಿತು. ಮೊದಲನೆಯದು ಟ್ರಸ್ಟ್ನ 5 ವರ್ಷಗಳ ಲೆಕ್ಕಪತ್ರಗಳನ್ನು ಮರು ಆಡಿಟ್ ಮಾಡೋದು. ಜೊತೆಗೆ ಹುಂಡಿ ಹಣ ಎಣಿಕೆಯ ಸಿಬ್ಬಂದಿ ನೇಮಕಾತಿ ಬಗ್ಗೆ ಮರು ಪರಿಶೀಲನೆ ಮಾಡೋದು. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದಂತಹ ಅನಿಲ್ ಮಿಶ್ರಾ, ಚಂಪತ್ ರಾಯ್ ರಾಜೀನಾಮೆ ಅಂಗೀಕಾರ. ಚಂಪತ್ ರಾಯ್ ಸ್ಥಾನಕ್ಕೆ VHP ನಾಯಕ ಬಜರಂಗ್ ಬಾಜ್ರಾ ಹೆಸರು, ಅನಿಲ್ ಮಿಶ್ರಾ ಸ್ಥಾನಕ್ಕೆ VHP ನಾಯಕ ನೀರಜ್ ದುನೇರಿಯ ಹೆಸರು ಚರ್ಚೆ ಆದವು. ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ಟ್ರಸ್ಟಿ ಕೃಷ್ಣ ಮೋಹನ್ ನೇಮಕ ಮಾಡಲಾಯಿತು. ವಿಶೇಷ ಆಹ್ವಾನಿತರ ಪಟ್ಟಿಯಲ್ಲಿ ಗೋಪಾಲ ರಾವ್ ಇವರನ್ನು ಕೈ ಬಿಡಲಾಯಿತು. ಅದರ ಜೊತೆಗೆ CEO ನೇಮಕಕ್ಕೆ 3 ಸದಸ್ಯರ ಸಮಿತಿ ನೇಮಿಸಲಿಕ್ಕೆ ಟ್ರಸ್ಟ್ ನಿರ್ಧಾರ ಮಾಡಿದೆ. ವೀಕ್ಷಕರೇ, ಮೊನ್ನೆ ಅಯೋಧ್ಯೆ ರಾಮ ಜನ್ಮಭೂಮಿ ಟ್ರಸ್ಟ್ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿತು. ವಿಪಕ್ಷ ನಾಯಕರೆಲ್ಲ ಟ್ರಸ್ಟ್ಗೆ ಎಷ್ಟು ದುಡ್ಡು ಬಂದಿದೆ ಲೆಕ್ಕ ಕೊಡಿ, ಯಾಕೆ ಲೆಕ್ಕ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಅಂಥವರ ಗಮನಕ್ಕೆ ಅಯೋಧ್ಯೆ ಟ್ರಸ್ಟ್ ಎಷ್ಟು ದುಡ್ಡು ಈವರೆಗೆ ಬಂದಿದೆ, ಅದರಲ್ಲಿ ಎಷ್ಟು ಖರ್ಚು ಮಾಡಿದ್ದೇವೆ, ಹುಂಡಿಗೆ ಬಂದ ಹಣವೆಷ್ಟು, ಅದರ ಖರ್ಚು ಆಗಿದ್ದೆಷ್ಟು ಎಲ್ಲವನ್ನ ಟ್ರಸ್ಟ್ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದೆ. ಅಯೋಧ್ಯೆ ಟ್ರಸ್ಟ್ ರಚನೆಯಾದ ದಿನದಿಂದಲೂ ಈವರೆಗೂ ಬಂದ ದೇಣಿಗೆ ಮೊತ್ತ 3,264 ಕೋಟಿ ರೂಪಾಯಿ. ಈ ಹಣದಲ್ಲಿ 2,370 ಕೋಟಿ ರೂಪಾಯಿ ಮಂದಿರ ನಿರ್ಮಾಣ ಹಾಗೂ ಬಂಡವಾಳ ವೆಚ್ಚಕ್ಕಾಗಿ ಖರ್ಚು ಮಾಡಲಾಗಿದೆ. ಇನ್ನು ಹುಂಡಿ ಹಣ ಬಂದಿದೆಷ್ಟು? ಮಾರ್ಚ್ 31, 2026ರವರೆಗೆ 482 ಕೋಟಿ ರೂಪಾಯಿ ಹುಂಡಿ ಹಣ ಟ್ರಸ್ಟ್ಗೆ ಬಂದಿದೆ. ಅದರಲ್ಲಿ 391 ಕೋಟಿ ನಿರ್ವಹಣಾ ವೆಚ್ಚಕ್ಕೆ ಖರ್ಚು ಮಾಡಲಾಗಿದೆ. ಲೆಕ್ಕ ಸಾಕಾ ಬೇಕಾ ಹೇಳಿ?
ಟ್ರಸ್ಟ್ ಸರಿ ಇಲ್ಲ, ಕೋಟಿ ಕೋಟಿ ತಿಂದು ತೆಗಿದ್ದಾರೆ ಅಂತೆಲ್ಲ ಆರೋಪ ಮಾಡಿದ್ರಲ್ವಾ, ಈಗ ಲೆಕ್ಕ ಕೊಟ್ಟಿದ್ದಾರೆ ನೋಡಿ. ನಿಮಗೆ ಡೌಟ್ ಇದ್ರೆ ಕೋರ್ಟಿಗೆ ಹೋಗಿ, ಕೋರ್ಟ್ ಮೂಲಕವೇ ತನಿಖಾ ಸಂಸ್ಥೆ ರಚನೆಯಾಗಿ ತನಿಖೆ ಆಗಲಿ ಅಲ್ವಾ. ಅಯೋಧ್ಯೆಗೆ ಒಂದೇ ₹1 ದೇಣಿಗೆ ಕೊಡಿದವರು ಇವತ್ತು ದೇಣಿಗೆ ಲೆಕ್ಕ ಕೇಳ್ತಾ ಇದ್ದಾರೆ. ಲೆಕ್ಕ ಕೇಳಬಾರ್ದ, ಕೇಳಲಿ, ಆದ್ರೆ ಯಾವುದೇ ದಾಖಲೆಗಳೇ ಇಲ್ಲದೆ ಸುಳ್ಳು ಆರೋಪ ಮಾಡಿದ್ರೆ ಹೇಗಾಗುತ್ತೆ? ಅಯೋಧ್ಯೆ ಟ್ರಸ್ಟ್ ಲೆಕ್ಕ ಕೇಳಿದವರಿಗೆ ಮಸೀದಿ ಚರ್ಚ್ನ ಲೆಕ್ಕ ಕೇಳುವಂಥ ತಾಕತ್ತಿದೆಯಾ? ಕೇಳಲ್ಲ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಯಾಕೆ ಕಟ್ತೀರಾ, ಆಸ್ಪತ್ರೆ ಶಾಲೆ ಕಟ್ಟಿ ಅಂದವರು ಲೆಕ್ಕ ಕೇಳ್ತಾ ಇರೋದು. ಈಗ ಅಯೋಧ್ಯೆ ಟ್ರಸ್ಟ್ ಲೆಕ್ಕ ಪತ್ರ ಜನರ ಮುಂದೆ ಇಟ್ಟಿದೆ. ಇದು ದೇಣಿಗೆ ಕತೆ ಆಯ್ತಾ? ಇನ್ನು ಚಿನ್ನಾಭರಣ ವಿಷಯಕ್ಕೆ ಬರೋಣ. ಅಯೋಧ್ಯೆಗೆ ಬಂದಿರುವ ಎಲ್ಲ ಚಿನ್ನ ಬೆಳ್ಳಿ ಕಾಣಿಕೆ ಲೂಟಿ ಮಾಡಿದ್ದಾರೆ ಅಂತೆಲ್ಲ ಆರೋಪ ಮಾಡಿದ್ರು. ದಾಖಲೆ ಇದೆಯಾ? ಇಲ್ಲ. ಮೊನ್ನೆ ಏನಾಯ್ತು? ನಿವೃತ್ತ IAS ಅಧಿಕಾರಿ, ಗೃಹ ಇಲಾಖೆ ಮಾಜಿ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ್ 5 ಕೋಟಿ ಮೌಲ್ಯದ ಚಿನ್ನ ಲೇಪಿತ ರಾಮಚರಿತ ಮಾನಸ ಗ್ರಂಥವನ್ನ ಅಯೋಧ್ಯೆಗೆ ನೀಡಿರ್ತಾರೆ. ಅವರು ಮೊನ್ನೆ ಏನಂದ್ರು, ನಮ್ಮ ತಾಯಿ ಚಿನ್ನ ಖರೀದಿಸಿ ನಾನೂ ದೇಣಿಗೆ ನೀಡಿದ್ದೆ, ನನಗೆ ರಶೀದಿ ಕೂಡ ನೀಡಿರಲಿಲ್ಲ, ಅದು ಎಲ್ಲಿ ಕಳ್ಳತನ ಆಗಿದ್ಯಾ ಅಂತ ಅನುಮಾನ ವ್ಯಕ್ತಪಡಿಸಿದ್ರು. ಇದೇ ಹೇಳಿಕೆ ಇಟ್ಕೊಂಡು ಎಲ್ಲರೂ ಅಯ್ಯೋ ರಾಮಚರಿತ ಮಾನಸ ಗ್ರಂಥ ಕಳುವು ಮಾಡಿದ್ದಾರೆ, ಅಲ್ಲಿದ್ದ ಚಿನ್ನಾಭರಣ ಸಾಗಿಸಿ ಮಾರಾಟ ಮಾಡಿದ್ದಾರೆ, 1-2 ಆರೋಪಗಳು. ಕೊನೆಗೆ ಅಯೋಧ್ಯೆ ಟ್ರಸ್ಟ್ ಏನ್ ಮಾಡ್ತು ನೋಡಿ, ಚಿನ್ನ ಲೇಪಿತ ರಾಮಚರಿತ ಮಾನಸ ಗ್ರಂಥ ಇಲ್ಲೇ ಇದೆ ಅಂತ ವಿಡಿಯೋ ಬಿಡುಗಡೆ ಮಾಡ್ತು. ರಾಮಚರಿತ ಗ್ರಂಥ ಕಳ್ಳತನ ಆಗಿದೆ ಅನ್ನುವಂಥ ಆರೋಪ ಸುಳ್ಳು. ನಿಮ್ಗೆ ಈಗಲೂ ಡೌಟ್ ಇದ್ರೆ ಬಂದು ನೋಡ್ಕೊಳ್ಳಿ ಅಂತ ಹೇಳಿಕೆ ಬಿಡುಗಡೆ ಮಾಡ್ತು. ದಾಖಲೆ ಸಾಕಾ ಬೇಕಾ ಹೇಳಿ? ಹಿಂದೂಗಳ ಶ್ರದ್ಧಾ ಕೇಂದ್ರದ ಬಗ್ಗೆ ಏನೆಲ್ಲ ಆರೋಪ ಮಾಡಬೇಕು ಮಾಡ್ತಾರೆ ಇವರು. ವೀಕ್ಷಕರೇ, ಕೇವಲ ರಾಮಚರಿತ ಮಾನಸ ಗ್ರಂಥ ಮಾತ್ರ ಅಲ್ಲ, ಈವರೆಗೂ ಭಕ್ತರು ನೀಡಿದಂಥ ಚಿನ್ನಾಭರಣ ಪ್ರದರ್ಶನ ಮಾಡಲಾಯಿತು. ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೆ ದಾನ ರೂಪದಲ್ಲಿ 2800ಕ್ಕೂ ಅಧಿಕ ಚಿನ್ನಾಭರಣ ಬಂದಿದೆ. ನಿನ್ನೆ ಎಲ್ಲಾ ಚಿನ್ನಾಭರಣಗಳನ್ನ ಪ್ರದರ್ಶನ ಮಾಡಲಾಯಿತು. ಯಾರಿಗೆ ಅನುಮಾನ ಇದೆ ಬಂದು ನೋಡ್ಕೊಳ್ಳಿ. ಒಂದು ಮನವಿ, ಯಾರಾದ್ರೂ ಭಕ್ತರು ನೀಡಿದ ಚಿನ್ನಾಭರಣ ಅಲ್ಲಿ ಇದೆಯೋ ಇಲ್ವೋ ಅಂತ ನಿಮ್ಗೆ ಅನುಮಾನ ಇದ್ರೆ ನೀವು ಸೀದಾ ಅಯೋಧ್ಯೆಗೆ ಹೋಗಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ವಿಪಕ್ಷಗಳ ಮಾತನ್ನ ನಂಬಕ್ ಹೋಗ್ಬೇಡಿ. ಈಗ ನೋಡಿ, ನಮ್ಮ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಒಂದು ಆರೋಪ ಮಾಡಿದ್ರು. ಅಯೋಧ್ಯೆ ಕಟ್ಟಡ ನಿರ್ಮಾಣ ಸಮಿತಿಯ ಗೋಪಾಲ್ ರಾವ್ ಅವರು 40% ಕಮಿಷನ್ ಪಡೆದು ಅವರ ಅಳಿಯನಿಗೆ ಗುತ್ತಿಗೆ ಕೊಡಿಸಿದ್ದಾರೆ. ಈ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ಬಳಿ ದಾಖಲೆ ಇದೆಯಾ? ಇಲ್ಲ. ಆದ್ರೂ ಸುಳ್ಳು ಆರೋಪ ಮಾಡ್ತಾರೆ. ಅದೇ ನೀವು ಪ್ರಿಯಾಂಕ್ ಖರ್ಗೆ ಬಗ್ಗೆ ಆರೋಪ ಮಾಡಿ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಏನ್ ಬೇಕಾದರೂ ಆರೋಪ ಮಾಡಬಹುದು. ನಾನು ಎಲ್ಲಾ ರಾಮ ಭಕ್ತರಿಗೆ ಒಂದೇ ಹೇಳೋದು, ಅಲ್ಲಿ ಅಧಿಕಾರದಲ್ಲಿ ಯೋಗೀಜಿ ಇದ್ದಾರೆ, ಲೂಟಿಕೋರರನ್ನ ಖಂಡಿತ ಬಿಡಲ್ಲ. SIT ತನಿಖೆ ಆಗ್ತಾ ಇದೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಹಾಗೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೇ ಆಗತ್ತೆ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.